ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯ ವಿಚಾರಣೆ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಪರಂ ತನಿಖೆ ಕಂಪ್ಲೀಟ್ ಆಗೋವರೆಗೆ ಏನನ್ನು ಕೂಡ ಹಂಚಿಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಅನಾಮಿಕನ ಹಿಂದೆ ಜಾಲ ಇದೆಯಾ ಇಲ್ವಾ ಅದೆಲ್ಲ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗಲಿದೆ. ಅಲ್ಲಿಯವರೆಗೂ ಎಲ್ಲ ಕೂಡ ಊಹಾಪೋಹಗಳು ಇರುತ್ತವೆ. ಎಸ್ಐಟಿಗೆ ಕೊಟ್ಟ ಮೇಲೆ ಯಾವ ರೀತಿ ತನಿಖೆ ಮಾಡಬೇಕೆಂದು ಹೇಳೋದಕ್ಕೆ ಆಗಲ್ಲ. ಸರ್ಕಾರ ಕೇವಲ ಎಸ್ಐಟಿಗೆ ನೀಡಿ ಆದೇಶವನ್ನ ಮಾಡಿದೆ ಅಷ್ಟೇ. ಸುಜಾತ ಭಟ್ ತನಿಖೆಯನ್ನು ಮಾಡುತ್ತಿದ್ದಾರೆ. ವರದಿ ಬರುವ ತನಕ ಏನನ್ನು ಬಹಿರಂಗಪಡಿಸೋಕೆ ಆಗಲ್ಲ. ಯಾವುದೇ ವಿಚಾರಗಳನ್ನ ಹೊರತಂದ್ರೆ ಇನ್ವೆಸ್ಟಿಗೇಷನ್ ಮೇಲೆ ಪರಿಣಾಮ ಬೀರುತ್ತದೆ. ತನಿಖೆ ಪೂರ್ಣಗೊಳ್ಳುವ ತನಕ ಏನನ್ನು ಕೂಡ ಹೇಳಲ್ಲ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಹಲವು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಬೇರೆಯವರು ಬೇರೆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿರುವುದನ್ನು ಕೂಡ ನೋಡಿದ್ದೇನೆ. ಆ ಹೇಳಿಕೆಗಳ ಆಧಾರದಲ್ಲಿ ತೀರ್ಮಾನ ಮಾಡೋಕೆ ಆಗಲ್ಲ. ಇನ್ನು ಅನಾಮಿಕನನ್ನ ಯಾವ ಸಂಶಯದಿಂದ ತಗೊಂಡಿದ್ದಾರೆ, ಯಾವ ಉದ್ದೇಶದಿಂದ ತಗೊಂಡಿದ್ದಾರೆ, ಅಥವಾ ಯಾವ ಸೆಕ್ಷನ್ ನಡಿ ಆತನನ್ನ ತೆಗೆದುಕೊಂಡಿದ್ದಾರೆ ಅದೆಲ್ಲ ಎಸ್ಐಟಿಗೆ ಮಾತ್ರ ಗೊತ್ತು. ಆ ದೂರುದಾರನ ಹೇಳಿಕೆ ಆಧಾರದ ಮೇಲೆ ಇದನ್ನ ಪ್ರಾರಂಭ ಮಾಡಿದ್ವಿ. ಈಗ ಅವನನ್ನೇ ಅರೆಸ್ಟ್ ಮಾಡಲಾಗಿದೆ. ಅವನ ಹೇಳಿಕೆ ಮೇಲೆಯೇ ತನಿಖೆ ಮುಂದುವರಿಯುತ್ತದೆ. ಎಸ್ಐಟಿ ಅವರು ಹೇಳಿದ್ದನ್ನೆಲ್ಲ ನಿಮಗೆ ಹೇಳೋಕೆ ಆಗಲ್ಲ. ಅರೆಸ್ಟ್ ಆಗಿರೋದನ್ನ ಮಾತ್ರ ಹೇಳಿದ್ದೇನೆ. ತನಿಖೆ ಆಗುವಾಗ ಅವರು ಹೇಳಿದ್ದನ್ನೆಲ್ಲ ಹೇಳಲೇಬಾರದು. ಈಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.